ಬೆಟ್ಟದ ಒಡೆಯ, ಬೆಟ್ಟದ ಮಾದಯ್ಯ, ಶ್ರೀ ಮಲೆಮಹದೇಶ್ವರ ಮಲಗೀತೆ ಶಿವನ ಪಾದಕ್ಕೆ ಬೇಡೋಣ. ಅಂದಾವರೆ ಮುಂದಾವರೆ ಮತೀತಾವರೆ ಪುಷ್ಪ, ಚಂದಕ್ಕಿ ಮಾಲೆ ಬಿಲ್ಪತ್ರೆ, ಮಾದೇವ ನಿನಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತೊಡಸಿಡಲವ, ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿನ್ನ ಸೋಜುಗಾದ ಸೋಜು ಮಲ್ಲಿಗೆ, ಬನ್ನಿ ಗುರುವೇ ಸಿದ್ದಪ್ಪಾಜಿ ಬಾರಿ ಕಂಡಾಯ ತಮಿಗಲಲ್ಲಿ, ಏಕೋ ಸಿದ್ದಯ್ಯ ಕೋಪವು ನಮ್ಮಲ್ಲಿ, ದಯವಿಲ್ಲವೇ ನಿಮಗೆ ನಮ್ಮಲ್ಲಿ, ಕರುಣಶೀಲ ಜ್ಞಾನವಂತ ಬುದ್ಧನಂತಾಗೂ ನೀ, ಬುದ್ಧನಂತಾಗೂ ನೀ, ಬುದ್ಧನಂತಾಗೂ ಕಂದ ಕಂದ ಅಂಬೇಡ್ಕರರಂತಾಗೂ ಕಂದ ಕಂದ ಅಂಬೇಡ್ಕರರಂತಾಗೂ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಯ ಸಂಗ್ರಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಅಕ್ಕೂರ್. ಇವತ್ತು ಅಪರೂಪದ ಕಾರ್ಯಕ್ರಮ. ನಮ್ಮ ಜೊತೆಗಿದ್ದಾರೆ ವಿಶೇಷವಾದಂತಹ ಅತಿಥಿಗಳು ಅಂತ ಅಂದರೆ, ಇವತ್ತು ಪ್ರಸಕ್ತ ದಿನಗಳಲ್ಲಿ ಜಾತಿ ನಡುವೆ ಕಂಟಕವನ್ನು ನೋಡಿದ್ದೇವೆ, ಜಾತಿ ವೈಷಮ್ಯಗಳಾಗಿ ದಳ್ಳೂರಿಯನ್ನು ನೋಡಿದ್ದೇವೆ, ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ಕೋಮು ದಳ್ಳೂರಿಗಳನ್ನು ನೋಡ್ತಾ ಇದ್ದೀವಿ. ಆದರೆ ಇಲ್ಲಿ ಹಿಂದೂ ಮುಸ್ಲಿಂ ಸಮುದಾಯದಲ್ಲಿ ಸಾಮರಸ್ಯವನ್ನು ಸಾರುವಂತಹ ಒಂದು ಪ್ರಸಂಗ ಏನಪ್ಪಾ ಅಂತಂದ್ರೆ, ನಮ್ಮ ಚನ್ನಪಣ ನಗರದ ಮದಿನಾ ಚೌಕದ ತಸ್ಮಿಯಾ ಬಾನು ಅಂತ ಹೆಣ್ಮಗಳು ಜಾನಪದ ಗೀತೆಗಳನ್ನ ಆಡುವುದ್ರ ಮುಖಾಂತರ ಪ್ರಸಿದ್ಧಿ ಪಡೆದಿದ್ದಾರೆ. ಆ ಜನಪ್ರಿಯ ಜಾನಪದ ಗಾಯಕರಾದಂತಹ ತಸ್ಮಿಯಾ ಬಾನುರವರಿಗೆ ನಮ್ಮ ಸಂಗ್ರಾಮ ಟಿವಿಯ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನ ಬಯಸೋಣ. ನಮಸ್ಕಾರ ತಸ್ಮಿಯಾ ಬಾನುರವರೇ, ನಿಮ್ಮ ಕುಟುಂಬದ ಹಿನ್ನೆಲೆ ಏನು? ಅಸ್ಸಲಾಂ ವಲೈಕುಂ, ಗುಡ್ ಈವ್ನಿಂಗ್, ವಣಕಂ. ಜೊತೆಗೆ ಶರಣು ಶರಣು ಶರಣಾರ್ಥಿ. ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಚನ್ನಪಟ್ಟಣದಲ್ಲಿ ಹುಟ್ಟಿ ಬೆಳೆದಿರುವಂತಹ ಒಂದು ಹೆಣ್ಣು ಮಗಳು. ಚಿಕ್ಕ ವಯಸ್ಸಿಂದನೂ ನಾನು ಒಂದು ಒಳ್ಳೆಯ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿರೋದು. ಚಿಕ್ಕ ವಯಸ್ಸಿಂದನೂ ನನಗೆ ಕಲೆ ಅಂದರೆ ಬಹಳ ಆಸಕ್ತಿ ಇತ್ತು, ಸಿಂಗಿಂಗ್ ಪ್ರಕಾರ. ಆದಮೇಲೆ ನಮ್ಮ ತಾಯಿ ಕೂಡ ತುಂಬ ಸಪೋರ್ಟ್ ಮಾಡಿದ್ರು, ತಂದೆ ಕೂಡ ಸಪೋರ್ಟ್ ಮಾಡಿದ್ರು. ಇರುಗಂಟ ಅವರು ಇವತ್ತು ಡೆತ್ ಆಗಿಬಿಟ್ಟವ್ರು, ಎಕ್ಸ್ಪೈರ್ಡ್ ಆದಾಗ. ಆದರೆ ತುಂಬ 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 ಸಪೋರ್ಟ್ ಮಾಡಿದ್ರು. ಹಾಡು ಕಲಿಸ್ತಾಯಿದ್ರು, ನನ್ನ ದೇವರು ಹಾಡು ಕೂಡ ಕಲಿಸ್ತಾಯಿದ್ರು. ನಮ್ಮ ತಾಯಿ ಕೂಡ ದೇವರು ಹಾಡು ಹಾಡೋರು ಕಲಾವಿದರು. ಆ ರಕ್ತದಿಂದ ತಾನೇ ನನಗೆ ಈ ಕಲೆ ಬಂದಿದೆ ಅಂತ ಅನಿಸುತ್ತೆ ನನಗೆ. ಜೊತೆಗೆ ಅಕ್ಕಪಕ್ಕ ಜನ ತುಂಬ, ನಾನು ದೇವ್ರ ನಂದು ಈ ಕಲೆ ಪ್ರಾರಂಭ ಆಗಿದ್ದು ಅಂದರೆ ಈ ದೇವ್ರ ಹಾಡು ಹಾಡಿಕೊಂಡು, ನಮ್ಮ ಧರ್ಮದ ದೇವರು ಅಲ್ಲಾ ಮೊಹಮ್ಮದ್ ಮೇಲೆ ಹಾಡ್ತಾ ನಾನು ಮಸೀದಿನಲ್ಲಿ ಅಲ್ಲಿ ಬೀದಿನಲ್ಲಿ ಎಲ್ಲ ಇದೇ ಮೇಲೆ ಅದು ನಬಿ ಇರ್ತದೆ, ಅದಿರ್ತದೆ ಎಲ್ಲ ಈ ಥರ ಹಾಡ್ತಾ ಬಂದು ನಾನು ಆದಮೇಲೆ ಹಿಂದಿ ಚಲನಚಿತ್ರ ಹಾಡುಗಳು ಎಲ್ಲ ಪ್ರಾರಂಭ ಮಾಡಿದೆ. ಆಮೇಲೆ ಹಾಡ್ತಾ ಕನ್ನಡಕ್ಕೆ ಕೂಡ ಸೇರಿಕೊಂಡು ಶ್ರೀ ಮಲೆಮಹದೇಶ್ವರ ಇರಲಿ, ಸಿದ್ದಪ್ಪಾಜಿ ಇರಲಿ, ದರ್ಗೆ ದೊಡ್ಡವರು ಮಂಟೇಸ್ವಾಮಿ ಇರಲಿ, ದೊಡ್ಡ ಮಾತಾ ಇರಲಿ, ಚೆನ್ನಜಮ್ಮ, ರಾಚಪ್ಪಾಜಿ ಅಥವಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಡುಗಳು ಕೂಡ ನಾನು ಹಾಡೋದು ಶುರು ಮಾಡಿದೆ. ಆದರೆ ಇದ್ದಂಗಿದ್ದೆ ಅದು ಸ್ಟಾರ್ಟಿಂಗ್ ನಮ್ಮ ತಾಯಿ ಇದ್ರಲ್ಲ, ಅವರು ಒಬ್ಬರು ಗುರುಗಳ ಮಗಳು. ಅವರು ದೇವರು ಹಾಡು ಎಲ್ಲ ಹಾಡ್ತಾ ಇದ್ರು, ದೇವರು ಹಾಡು ಅದು ಕಲಿಸ್ಕೊಡ್ತಾ ಇದ್ರು ನಾನು. ತಸ್ಮಿಯಾ ಬಾನುರವರೇ, ನಿಮ್ಮ ತಾಯಿ ಕೂಡ ದೇವರ ನಾಮಗಳನ್ನ ಆಡ್ತಾ ಇದ್ರು, ನಮ್ಮ ಕುಟುಂಬವು ಕೂಡ ದೇವರ ಭಕ್ತಿಗೀತೆಗಳು, ನಮ್ಮ ತಾಯಿ ಕೂಡ ದೇವರ ಹಾಡುಗಳನ್ನ ಹಾಡ್ಕೊಂಡು ನನಗೆ ದೇವರ ಭಕ್ತಿಗೀತೆಗಳನ್ನ ತೋರಿಸ್ಕೊಂಡು ಬೆಳೆಸಿದ್ರು ಅಂತ ಹೇಳ್ತಾ ಇದ್ರಿ. ಈಗ ನಿಮ್ಮ ತಂದೆ ತಾಯಿಗಳು ಇಲ್ಲ ಅಂತ ಹೇಳ್ತಾ ಇದ್ರಿ. ಆದರೆ ನಿಮ್ಮ ಸಮಾಜ ಅಂತಂದರೆ ಯಾವುದೇ ರೀತಿಯಾದಂತಹ ಹಿಂದೂ ಸಂಪ್ರದಾಯಗಳಿಗೆ, ಅದರಲ್ಲೂ ಹಿಂದೂ ದೇವತೆಗಳ ಬಗ್ಗೆ ಯಾವುದೇ ರೀತಿ ಕಾಳಜಿ ವಹಿಸೋದಿಲ್ಲ. ಆದರೆ ಹಿಂದೂ ದೇವತೆಗಳ ಬಗ್ಗೆ, ಅದರಲ್ಲೂ ಕೂಡ ಮಾದಪ್ಪ, ಮಂಟೇಸ್ವಾಮಿ, ಸಿದ್ದಪ್ಪಾಜಿಯವರ ಬಗ್ಗೆ ಭಕ್ತಿ ಹಾಗೂ ಗಮನ ಯಾಕೆ ಬಂತು ನಿಮಗೆ?
ಅದು ಏನು ಗೊತ್ತಿಲ್ಲ ಸರ್. ಒಂದಿನ ಸ್ಕೂಲ್ನಲ್ಲಿ ಇದೇ ಚನ್ನಪಟ್ಟಣ ಸ್ಕೂಲ್ನಲ್ಲಿ, ಕಾಲೇಜ್ನಲ್ಲಿ ಓದಿ ನಾನು ಬೆಳೆದಿರೋದು. ಸ್ಕೂಲ್ನಲ್ಲಿ ಒಂದಿನ ನಾನು ಹೀಗೆ ಒಂದು ಸೀನಿಯರ್ಸ್ ಎಲ್ಲ ಹಾಡು ಹಾಡ್ತಾಯಿದ್ರು ವೇದಿಕೆ ಮೇಲೆ. ಕನ್ನಡ ಹಾಡು ಹಾಡ್ತಾಯಿದ್ರು ಮಂಜುನಾಥ್ ಸ್ವಾಮಿ ಮೇಲೆ. ನಾನು ನಿಂತ್ಕೊಂಡು ನೋಡಿದೆ. ಆದಮೇಲೆ ಇದ್ದಂಗಿದ್ದೆ ಒಂದು ಯೋಚನೆ ಬಂತು ನನಗೆ. ಏನು ಯೋಚನೆ ಅಂದರೆ, ಇವರು ಮಂಜುನಾಥ್ ಮೇಲೆ ಹಾಡ್ತಾವ್ರಲ್ಲ. ನಾನು ಸ್ಕೂಲ್ನಲ್ಲಿ ಕನ್ನಡ ಲ್ಯಾಂಗ್ವೇಜ್ನಲ್ಲಿ ತುಂಬ ಮಾರ್ಕ್ಸ್ ತಗೋತಾಯಿದ್ರು. ತುಂಬ ಒಳ್ಳೆ ಮಾರ್ಕ್ಸ್ಗಳು ಸಿಗ್ತಾಯಿತ್ತು ನನಗೆ ಅಲ್ಲಿ. ನಾನು ಯೋಚನೆ ಮಾಡಿದೆ, ನಾನು ಈ ಥರ ದೇವ್ರುಗಳು ಹಾಡು ಹಾಡ್ತೀನಿ, ದೇವ್ರ ಹಾಡು ಮತ್ತು ಹಿಂದಿ ಆರ್ಕೆಸ್ಟ್ರಾಕ್ಕೂ ಎಲ್ಲ ಹೋಗ್ತೀನಲ್ಲ. ನಾನು ಕನ್ನಡ ಕೂಡ ಹಾಡ್ಬೋದಲ್ಲ, ಯಾಕೆ ಸಾಧ್ಯ ಇಲ್ಲ ಇದು, ಹಾಡ್ಬೋದಲ್ಲ ನಾನು ಕೂಡ ಅಂತ ಅಂದ್ಬಿಟ್ಟು ಬರೀ ಸುಮ್ಮನೆ ಯೋಚನೆ ಮಾಡಿದ್ದು ನಾನು. ಅಷ್ಟರಲ್ಲಿ ಹೀಗೆ ಒಂದು ಏನಂತೀರಿ ಅದು, ಟಿವಿನಲ್ಲಿ ಆ ಕಾಲದಲ್ಲಿ DD1 ದೂರದರ್ಶನ್ ಈ ಥರ ಬರ್ತಾ ಇತ್ತಲ್ಲ, ಅದರಲ್ಲಿ ಒಂದು ಹಾಡು ಬಿಟ್ಟಿದ್ರು ಮಂಜುನಾಥ್ ಸ್ವಾಮಿ ಮೇಲೆ. ಆ ಹಾಡು ಕೇಳಿಸ್ಕೊಂಡೆ ನಾನು. ಅಲ್ಲಿ ವೇದಿಕೆ ಮೇಲೆ ಬೇರೆ ಹಾಡು ಹಾಡ್ತಾಯಿದ್ರು ಇವರು ಸ್ಟೂಡೆಂಟ್ಸು. ನಾನು ಟಿವಿನಲ್ಲಿ ಬೇರೆ ದಿನ ನಮ್ಮ ಮನೇಲಿ ಟಿವಿ ಹಾಕಿದ್ರಲ್ಲ, ಅದರಲ್ಲಿ ಒಂದು ಹಾಡು ಬಂತು. ಹಾಡು ನೋಡಿದೆ, ಯೋಚನೆ ಮಾಡಿದೆ. ಆದಮೇಲೆ ಈ ಹಾಡು ಎಲ್ಲಿ ಸಿಗ್ತದೆ ಅಂತ ನೋಡಿದ್ರೆ ಯಾರೋ ಒಬ್ರು ಹತ್ರ ಸಿಕ್ತು ಆ ಹಾಡು. ಕೇಳಿದೆ, ಒಂದು 2-3 ಜನನ ಹತ್ರ ವಿಚಾರಿಸಿದ ತಕ್ಷಣ ಸಿಕ್ತು ಹಾಡು. ಫಸ್ಟ್ ಆ ಹಾಡು ಹಾಡೋದು ಪ್ರಯತ್ನ ಪಟ್ಟೆ, ಬರೆದ್ಬಿಟ್ಟು ಪ್ರಯತ್ನ ಪಟ್ಟೆ. ಬಂತು ಅದು. ಆದಮೇಲೆ ನನಗೆ ಬಹಳ ಖುಷಿ ಆಯಿತು. ಇದೇನು ಇದ್ದಂಗಿದ್ದೆ, ನನಗೆ ಹಾಡೋದು ಬಂದೈತಲ್ಲ, ಹಾಡ್ಬೋದಲ್ಲ ನಾನು, ಹಾಡೋದು ಸಾಧ್ಯ ಅಲ್ವಾ ಅಂತ ಅಂದ್ಬಿಟ್ಟು ಸ್ಕೂಲ್ ಟೈಮಿಂದನೂ ಪ್ರಾರಂಭ ಮಾಡಿಬಿಟ್ಟೆ. ನಾನು ಪ್ರಾರ್ಥನೆ ಹಾಡೋದು, ಜಾನಪದ ಹಾಡು, ಅದು ಇದು ಎಲ್ಲ ಹಾಡೋದು ಪ್ರಾರಂಭ ಮಾಡಿದೆ. ಅದು ಇದ್ದಂಗಿದ್ದೆ ಬಂದಿರೋದು. ತಸ್ಮೀ ಬನ್ನೋರವರೇ, ನೀವು ಶಾಲೆಯಲ್ಲಿ ನೀವು ವಿದ್ಯಾಭ್ಯಾಸ ಮಾಡುವ ಸಂದರ್ಭದಲ್ಲೂ ಕೂಡ ಭಕ್ತಿ ಗೀತೆಗಳು, ಕನ್ನಡ ಒಂದು ದೇವರ ಭಕ್ತಿ ಗೀತೆಗಳನ್ನ ಆಡ್ತಾ ಇದ್ರಿ ಅಂತ ಹೇಳಿದ್ರು. ಹೌದು. ಆ ಸಂದರ್ಭದಲ್ಲಿ ನಿಮ್ಮ ಸಹಪಾಠಿಗಳು, ನಿಮ್ಮ ಸಮಾಜ ಅದ್ರ ಬಗ್ಗೆ ಏನಾದ್ರು ಪ್ರತಿರೋಧವನ್ನು ತೋರಿದ್ರೆ? ಆ ಥರ ಏನೂ ತೋರಿಸ್ಲಿಲ್ಲ. ತುಂಬ ಸಪೋರ್ಟ್ ಮಾಡಿದ್ರು. ಈಗಲೂ ಕೂಡ ನಮ್ಮ ಅಕ್ಕಪಕ್ಕ ಜನ ಎಲ್ಲ, ನಾನು ಸಿಂಗಿಂಗ್ ಪ್ರೋಗ್ರಾಮ್ಸ್ ಹೋಗುವಾಗ ತುಂಬ ಖುಷಿ ಪಡ್ತಾರೆ, ತುಂಬ ಸಪೋರ್ಟ್ ಮಾಡ್ತಾರೆ. ಆ ಥರ ಏನಿಲ್ಲ, ಪ್ರೋಗ್ರಾಮ್ ಮಾಡಿ. ಯಾಕಂದರೆ ಪಾಪ ತಂದೆ ತಾಯಿ ಇಲ್ಲದೆ ಮಗಳು ಮುಂದೆ ಬರಲಿ, ಬೆಳೀಲಿ, ಹೋಗಪ್ಪ ನೀವು ಹೊಟ್ಟೆ ಪಾಡೋದು ಅಂತ. ಆದರೆ ಬಹಳ ಕಷ್ಟದಲ್ಲಿ ಬಂದಿರೋತ ಬಡ ಒಂದು ಏನಂತೀರಿ, ಪೂರ್ ಫ್ಯಾಮ್ಲಿಯಿಂದ ಬಂದಿರೋದು ನಾನು. ಆದರೂ ಎಲ್ಲ ನೋಡಿ, ಕಲೆಗೆ ಜಾತಿ ಧರ್ಮ ಏನೂ ಇಲ್ಲ. ಕಲೆ ದೇವರು ವರದಾನ. ಈ ಸರಸ್ವತಿ ಒಲ್ದಿರೋದು ಎಲ್ಲರಿಗೆ. ಸರಸ್ವತಿನೇ ದೇವರು. ಅದು ಆ ವೇದಿಕೆ ಒಂದು ದೇವ್ರ ಥರ. ಯಾರಿಗೂ ಇರಲಿ, ಮುಸ್ಲಿಮ್ಸ್ ಇರಲಿ, ಹಿಂದೂ ಇರಲಿ, ಎಂಥ ಜಾತಿ ಅವನು ಇರಲಿ, ಜಾತಿ ಅವಳು ಇರಲಿ, ಧರ್ಮದವಳು ಇರಲಿ, ಧರ್ಮದವನು ಇರಲಿ, ಆದರೆ ಆ ಕಲೆ, ಆ ವೇದಿಕೆ ಒಂದು ಸರಸ್ವತಿ, ಒಂದು ದೇವ್ರ ಥರ ಅದು. ಅದಕ್ಕೆ ಜಾತಿ ಧರ್ಮ ಏನಿಲ್ಲ. ಅದು ನಾನು ಬಹಳ ಬಡವರು ಫ್ಯಾಮ್ಲಿಯಿಂದ ಬಂದ್ಬಿಟ್ಟು ಹಾಡಿಕೊಂಡು ನನ್ನ ಜೀವನ ನಿರೂಪಿಸ್ತಾ ಇದ್ದೀನಿ ನಾನು. ಆ ಥರ ನಮ್ಮ ಜನ ಇರಲಿ, ಬೇರೆಯವ್ರು ಇರಲಿ, ನಮಗೆ ಯಾವತ್ತೂ ಅಬ್ಜೆಕ್ಷನ್ ಮಾಡಲಿಲ್ಲ. ಆದರೆ ಬೆಳಿ ಮುಂದೆ ಹೋಗಿ ಹಾಡು ಚೆನ್ನಾಗಿರುತ್ತೆ ಹೇಳ್ತಾರೆ ಅಷ್ಟೇ. ನಿಮ್ಮ ಜಾನಪದ ಕಲೆಗೆ ವೇದಿಕೆ ಸಿಕ್ಕುದು ಯಾವಾಗ? ಮೊಟ್ಟ ಮೊದಲಾಗಿ ಯಾವ ದೇವರ ಕೀರ್ತನೆಯನ್ನ, ಯಾವ ದೇವರ ಹಾಡನ್ನ ಹಾಡಿದ್ರಿ? ಅದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಮಾತು. ಒಂದು 8 ವರ್ಷ ಹಿಂದೆ ರಾಮನಗರದಲ್ಲಿ ಅಂಬೇಡ್ಕರ್ ಭವನ ಅಲ್ಲಿ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫಂಕ್ಷನ್ನಲ್ಲಿ ಫಸ್ಟ್ ಹೋಗ್ಬಿಟ್ಟು, ನನಗೆ ಕನ್ನಡ ಹಾಡುಗಳು ಹಾಡಕ್ಕೆ ಬರ್ತಾ ಇರಲಿಲ್ಲ. ಬಾಬಾ ಸಾಹೇಬ್ ಹಾಡುಗಳು ಹಾಡಕ್ಕೆ ಬರ್ತಾ ಇರಲಿಲ್ಲ. ಮಹದೇಶ್ವರ ಇರಲಿ, ದರ್ಗೆ ದೊಡ್ಡವ್ರು ಮಂಟೇಸ್ವಾಮಿ ಇರಲಿ, ದೊಡ್ಡಮ್ಮ ತಾಯಿ ಜನ, ಯಾವ ದೇವ್ರದ್ದು ಹಾಡೋಕ್ಕೂ ಬರ್ತಾ ಇರಲಿಲ್ಲ. ಈಗ ಪ್ರತಿಯೊಂದು ದೇವರು ಹಾಡು ಹಾಡ್ತೀನಿ ನಾನು. ಆವತ್ತು ನನಗೆ ಹಿಂದಿ ಹಾಡು ಮಾತ್ರ ಬರ್ತಾ ಇರ್ತಿತ್ತು. ಒಂದು ಹಾಡೈತೆ ಹಿಂದಿ ಹಾಡು, ಆ ಟ್ಯೂನ್ ತಗೊಂಡು ಒಂದು ಕನ್ನಡ ಹಾಡು, ಕನ್ನಡ ಲಿರಿಕ್ಸ್ಗೆ ಒಂದು ರೂಪ ಕೊಟ್ಟವ್ರೆ. ಆ ಹಾಡು ನಾನು ಹಿಂದಿ ಹಾಡಲ್ಲಿ ಹಾಡಿದೆ. ಟ್ಯೂನ್ ಚೆನ್ನಾಗಿ ಬಂತು, ಚೆನ್ನಾಗಿ ಹಾಡಿದೆ. ಆದಮೇಲೆ ಎಲ್ಲರೂ ತುಂಬ ಖುಷಿಪಟ್ಟರು. ಮೇಡಮ್, ಇವತ್ತು ಹಿಂದಿನಲ್ಲಿ ಹಾಡ್ತಾ ಇದ್ದೀನಿ, ನಾಳೆ ಕನ್ನಡದಲ್ಲಿ ಹಾಡಿ ಕನ್ನಡ ಹಾಡುಗಳು ಎಲ್ಲ ಕಲ್ತ್ಕೊಡಿ ಅಂತ ತುಂಬ ಕಲಾವಿದರು ಪ್ರೋತ್ಸಾಹ ಕೊಟ್ಟರು, ತುಂಬ ಖುಷಿಪಟ್ಟರು. ವಾಯ್ಸ್ ಟ್ಯೂನ್ ಚೆನ್ನಾಗೈತೆ. ಫಸ್ಟ್ ಸ್ಟಾರ್ಟಿಂಗ್ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಟ್ರಸ್ಟ್ ಕಾರ್ಯಕ್ರಮದಲ್ಲಿ ಹಾಡಿದ್ದು ಹಿಂದಿ ಹಾಡ್ಬಿಟ್ಟು, ಆದಮೇಲೆ ಕನ್ನಡ ಹಾಡು ಇದ್ದಂಗಿದ್ದ ಹಾಗೆ ಕಲ್ತ್ಕೊಂಡು ಬರೆದ್ಕೊಂಡು ಫಸ್ಟ್ ಬರೆದ್ಬಿಡೋದು, ಪ್ರಾಕ್ಟೀಸ್ ಮಾಡೋದು, ಆದಮೇಲೆ ಹಾಡ್ಕೊಂಡು ಬೈಹಾಟ್ ಮಾಡ್ಕೊಂಡು ಹಾಡ್ಕೊಂಡು ಹೋಗ್ತಾ 8 ವರ್ಷ ಹಿಂದೆ ಅಂಬೇಡ್ಕರ್ ಭವನ ರಾಮನಗರದಲ್ಲಿ
ಪ್ರಾರಂಭ ಆಗಿತ್ತು ನನ್ನ ಜಾನಪದ ಕಲೆ, ಅಲ್ಲಿಂದ ಶುರು. ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಗೀತೆಯನ್ನ ಹಾಡೋದ್ರ ಮುಖಾಂತರ ನನ್ನ ಜಾನಪದ ಒಂದು ಪಯಣವನ್ನ ಪ್ರಾರಂಭ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ರೆ, ಅಂಬೇಡ್ಕರ್ ಅವರ ಬಗ್ಗೆ ಹಾಡಿದಂತ ಹಾಡು ಯಾವುದು ಅಂತ ನೀವು ಹಾಡ್ಬೇಕು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾದಕ್ಕೂ ಶರಣು ಶರಣಾರ್ಥಿ ಅಂತ ಹೇಳ್ತಾ ಹಾಡೋಣ ಅವ್ರ ಮೇಲೆ ಒಂದು ಗೀತೆ. ಕಂದ ಕಂದ ಅಂಬೇಡ್ಕರರಂತಾಗೋ, ಕಂದ ಕಂದ ಅಂಬೇಡ್ಕರರಂತಾಗೋ, ಕರುಣಶೀಲ ಜ್ಞಾನವಂತ ಬುದ್ಧನಂತಾಗು, ನೀ ಬುದ್ಧನಂತಾಗು, ನೀ ಬುದ್ಧನಂತಾಗು. ಕಂದ ಕಂದ ಅಂಬೇಡ್ಕರರಂತಾಗೋ, ಮಾನವತೆಗೆ ಹೊಸ ದಾರಿ ತೋರಿದ ಮಂಟೆ ಸ್ವಾಮಿಯಾಗು, ಮಾನವತೆಗೆ ಹೊಸ ದಾರಿ ತೋರಿದ ಮಂಟೆ ಸ್ವಾಮಿಯಾಗು. ಒಕ್ಕಲುತನಕ್ಕೆ ಸ್ಫೂರ್ತಿಯಾದ ಮಹದೇಶ್ವರರಂತಾಗೋ, ಒಕ್ಕಲುತನಕ್ಕೆ ಸ್ಫೂರ್ತಿಯಾದ ಮಹದೇಶ್ವರರಂತಾಗೋ. ಇವನಮ್ಮವ ಇವನಮ್ಮವ ಎಂದು ಅಣ್ಣ ಬಸವನಾಗು, ಲೋಕಕ್ಕೆ ಬೆಳಕಾಗು, ನೀ ಲೋಕಕ್ಕೆ ಬೆಳಕಾಗು. ಕಂದ ಕಂದ ಅಂಬೇಡ್ಕರರಂತಾಗೋ, ಕಂದ ಕಂದ ಅಂಬೇಡ್ಕರರಂತಾಗೋ, ಕರುಣಶೀಲ ಜ್ಞಾನವಂತ ಬುದ್ಧನಂತಾಗು, ನೀ ಬುದ್ಧನಂತಾಗು, ನೀ ಬುದ್ಧನಂತಾಗು. ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಒಂದು ಹಾಡನ್ನ ಹಾಡ್ತೀನಿ ಅಂತಂದ್ರೆ, ಸುಮಧುರವಾಗಿ ಹಾಡಿದ್ರಿ. ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಜೊತೆ ಕೂಡ ಆ ಹಾಡಿನಲ್ಲಿ ಮಲ್ಲಮಹದೇಶ್ವರ ಸ್ವಾಮಿ, ಮಂಟೇಸ್ವಾಮಿ, ಬಸವಣ್ಣವರು, ಭಗವಾನ್ ಬುದ್ಧರವ್ರ ಬಗ್ಗೆ ನೋಡಿ ಹೇಳಿದ್ರಿ. ಭಾರಿ ಒಂದು ಖುಷಿಯಾಗುವಂಥ ವಿಚಾರ. ಇದರ ಒಂದು ಅಂಬೇಡ್ಕರ್ ಅವರ ಗೀತೆಗೆ ಮುಖಾಂತರ ನೀವು ಜಾನಪದ ಲೋಕಕ್ಕೆ ಪಾದಾರ್ಪಣೆ ಮಾಡಿದ್ರಿ. ನಿಮ್ಮ ಬಗ್ಗೆ ಈ ಹರಿಕಥೆನೂ ಮಾಡ್ತಾರೆ ಅಂತಕ್ಕಂಥದ್ದು ಕೇಳ್ಪಟ್ಟಿದ್ದೀವಿ. ಅಲ್ಲಿಂದ ಬಂತಂದ್ರೆ ಮಹದೇಶ್ವರನ ಬಗ್ಗೆ ಬಹಳ ಒಂದು ಭಕ್ತಿಪೂರ್ವಕವಾಗಿ ಹಾಡು ಹೇಳ್ತೀರಿ ಅಂತ ಕೇಳಿದ್ರಿ. ಆ ಮಹದೇಶ್ವರನ ಹಾಡನ್ನ ಹಾಕಿ ಹೇಳ್ಬೇಕು ಅಂತ ಇದ್ದೀವಿ ನಾವು. ಹಾ ಸರ್, ನಾನು ಬರೀ ಜಾನಪದ ಸುಗಮ ಸಂಗೀತ ಜಾನಪದ ಬರೀ ಇದೆಲ್ಲ, ತಂಬೂರಿ ಶೈಲಿನಲ್ಲಿ ನಡೆದಿರುವಂತಹ ಹರಿಕಥೆಗಳು ತಂಬೂರಿ ಶೈಲಿನಲ್ಲಿ ಮಾಡ್ತಾರೆ, ಅಥವಾ ಸುಗಮ ಸಂಗೀತ ಜೊತೆ ಹರಿಕಥೆ ಎಲ್ಲ ಮಾಡ್ತಾರಲ್ಲ, ಅದು ಕೂಡ ನಾನು ಅಟೆಂಡ್ ಮಾಡಿಬಿಟ್ಟು ಹಲವಾರು ಪ್ರೋಗ್ರಾಮ್ಸ್ ಹಲವಾರು ಜಾಗದಲ್ಲಿ ಹೋಗಿ ಕೊಟ್ಟು ಬಂದಿದ್ದೀನಿ. ಅದರಲ್ಲಿ ತಂಬೂರಿ ಶೈಲಿನೂ ಬೇರೆ ಇರ್ತದೆ, ಹರಿಕಥೆ ಜೊತೆ ಸುಗಮ ಸಂಗೀತನೂ ಬೇರೆ ಇರ್ತದೆ. ಅದರಲ್ಲಿ ಸುಮಾರು ಕಥೆಗಳು ಬರುತ್ತೆ. ಮಹದೇಶ್ವರ ಹುಟ್ಟಿ ಬೆಳೆದಿರೋ ಕತೆ, ನಂಜುಂಡೇಶ್ವರ ಚಾಮುಂಡೇಶ್ವರಿ ಕತೆ, ದರಗೆ ದೊಡ್ಡವರು ಮಂಟೇಸ್ವಾಮಿ ಚರಿತ್ರೆ, ಸಿದ್ದಪ್ಪಾಜಿ ಕತೆ, ಮತ್ತು ನಂಜುಂಡೇಶ್ವರ ಚಾಮುಂಡೇಶ್ವರಿ ಕತೆ, ಇಂಥ ಹಲವಾರು, ಮತ್ತು ಮೈದಾಳ್ ರಾಮನ್ ಕತೆ, ಇಂಥ ಬೆಟ್ಟದ ಒಡೆಯ ಬಿಳಿಗಿರಿ ರಂಗಸ್ವಾಮಿ ಕತೆ, ಇಂಥ ಹಲವಾರು ಕತೆಗಳು ಬರುತ್ತೆ. ಅದಕ್ಕೂ ಕೂಡ ನಾನು ಹೋಗಿ ಅಟೆಂಡ್ ಮಾಡಿ ಹಾಡು ಕೂಡ ಹಾಡಿ ಬರ್ತೀನಿ. ಸೊಲ್ ಅಂದರೆ ಇಮ್ಮೇಳ ಹಾಡ್ತಾರಲ್ಲ, ಅದಕ್ಕೆ ಹೇಳ್ತಾರೆ ನಮ್ಮ ಕಡೆ ಸೊಲ್ಲು ಅಂತ. ಅವರು ನಮ್ಮ ದಾಸರು ಒಬ್ಬರು ಹರಿಕತೆ ಹಾಡ್ತಾ ಇರ್ತಾರೆ, ಅವ್ರ ಜೊತೆ ನಾನು ನಾನು ಮತ್ತು ಇನ್ನಿಬ್ರು ಇಲ್ಲ ಒಬ್ಬರು ಇರ್ತಾರೆ, ಅದು ಮೇಳ ಹಾಡೋರು, ಅದೇ ಸೊಲ್ಲು ಹಾಡೋರು, ಮತ್ತು ಕೀಬೋರ್ಡ್ ತಬ್ಲಿಸ್ಟು ಎಲ್ಲ ಇರ್ತಾರೆ. ಅವ್ರ ಜೊತೆ ಹೋಗ್ಬಿಟ್ಟು ಹಾಡ್ಕೊಂಡು ಬರ್ತೀನಿ. ಬೆಟ್ಟದ ಒಡೆಯ, ಬೆಟ್ಟದ ಮಾದಯ್ಯ, ಶ್ರೀ ಮಲೆಮಹದೇಶ್ವರ ಮಲಗೀತೆ, ಶಿವನ ಪಾದಕ್ಕೆ ಬೇಡೋಣ. ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ
ಮತಿ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿನಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತೊಡಸಿಡಲವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿನ್ನ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಹುಚ್ಚಲ್ಲು ಹೂವಿನಾಗೆ ಹೆಚ್ಚಾವು ನಿನ್ನ ಪರುಸಿ ಹಿಚ್ಚಾಳಂಗಾರ ಮಾದಯ್ಯ ಮಾದಯ್ಯ ನೀವೇ ಹಿಚ್ಚಾಳಂಗಾರ ಇಳುಮಲೆಯ ನಿನ ಪರುಸಿ ಹೆಚ್ಚಿವು ಕೌದಳ್ಳಿ ಕಣವೇಲಿ ಮಾದೇವ ನಿನ್ನ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತಪಾಲೆ ಬೆಳಗ್ಯೂನಿ ತಪಾವ ಕಾಯಿಸ್ಯೂನಿ ಕಿತ್ತಾಳೆ ಹಣ್ಣ ತಂದ್ಯೂನಿ ಮಾದೇವ ನಿನಗೆ ಕಿತ್ತಾಳೆ ಹಣ್ಣ ತಂದ್ಯೂನಿ ಮಾದಪ್ಪ ಕಿತ್ತಾಡಿ ಬರುವ ಪರುಸಿಗೆ ಮಾದೇವ ನಿನ್ನ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಗಿ ಮಾದಪ್ಪ. 7 ಬೆಟ್ಟದ ಒಡೆಯ ಮಾದಪ್ಪನ ಬಗ್ಗೆ ವಿಶೇಷವಾದಂತಹ ಜಾನಪದ ಗೀತೆಯನ್ನು ಆಡಿದ್ರಿ. ತಮಗೊಂದು ಪ್ರಶ್ನೆಯನ್ನು ಕೇಳ್ತೇನೆ. ಏಕೆಂತಂದರೆ ಯಾವುದೇ ಯಶಸ್ಸಿನ ಪುರುಷ ಹಾಗೂ ಮಹಿಳೆ ಇರಬಹುದು, ಆದರೆ ಗುರಿ ಇರಬೇಕು ಅಂತಕ್ಕಂಥ ವಿಚಾರ. ನಿಮಗೆ ಜಾನಪದ ಅಂದರೆ ಈ ಕಲೆಗೆ ಯಾರು ಗುರುಗಳಿದ್ದಾರಾ? ಇದು ಕೂಡ ಇಂಟ್ರೆಸ್ಟಿಂಗ್ ಮಾತು. ಗುರುಗಳು ಯಾರಿಲ್ಲ. ಆ ವೇದಿಕೆನೇ, ಆ ಕಲೆನೇ ನನಗೆ ಗುರುಗಳು. ಇದ್ದಂಗಿದ್ದೇ ಬಂದಿರೋದು ಅದು. ನನಗೆ ಯಾರೂ ಗುರುಗಳಿಲ್ಲ. ಅದು ನಾನು ಹಲವಾರು ಕ್ಯಾಸೆಟ್ ನೋಡಿದೆ, ಹಲವಾರು ಹಾಡುಗಳು ನೋಡಿದೆ, ಕಲಾವಿದರು ನೋಡ್ಬಿಟ್ಟು ಕಲಿತೆ ಅಷ್ಟೆ. ಅದು ಅವ್ರು ಹಾಡ್ತಾ ಇರ್ತಾರೆ, ಮನಸ್ಸಿನಲ್ಲಿ ಒಂದು ಭಾವನೆ, ಒಂದು ಉಲ್ಲಾಸ, ಒಂದು ಆಸಕ್ತಿ. ಅವ್ರು ಹಾಡ್ತಾವ್ರಲ್ಲ, ನಾನು ಯಾಕೆ ಹಾಡಬಾರ್ದು, ನಾನು ಯಾಕೆ ಸಾಧ್ಯ ಇಲ್ಲ ಇದು, ಇದು ಯಾಕೆ ಪಾಸಿಬಲ್ ಇಲ್ಲ, ಇಂಪಾಸಿಬಲ್ ಇಲ್ಲ ಅಂತೂ ಈ ಪ್ರಪಂಚದಲ್ಲಿ ಯಾವುದೂ ಅಂಥ ವಸ್ತು ಅಂತ ಮಾತಿಲ್ಲ. ಎಲ್ಲ ಪ್ರಯತ್ನ ಪಟ್ಟರೆ ದೇವರು ನಮ್ಮನ್ನು ಎಲ್ಲೋ ಗೆಲ್ಲಿಸ್ತಾನೆ ಅಂತ ಅಂದ್ಬಿಟ್ಟು ನಾನು ಆದಷ್ಟು ಕೆಲವರು ಸಮಯ ಮುಂಚೆ ನಾನು ಹೇಳಿದೆ, ಕಲೆಗೆ ಜಾತಿ ಧರ್ಮ ಇಲ್ಲ ಅಂತ. ನನಗೂ ದೇವರು ಅಂದರೆ ಒಂದೇ ದೇವರು. ಇದು ಹೆಸರುಗಳು ಅತಿ ಇರ್ಬೋದು, ಆದರೆ ನಿಮ್ಮದ್ರಲ್ಲಿ ನೀವು ಶಿವ ಅಂತೀರಿ, ನಾವು ಅಲ್ಲ ಅಂತೀವಿ, ಅಷ್ಟೇ ವ್ಯತ್ಯಾಸ. ಕಲೆಗೂ ಜಾತಿ ಧರ್ಮ ಇಲ್ಲ. ಅದು ನನಗೆ ಗುರುಗಳು ಅಂದರೆ ಅದೇ ಆ ವೇದಿಕೆ ಮಾದಪ್ಪ ಸಿದ್ದಪ್ಪಾಜಿ ಅವರೇ, ನಮ್ಮ ಬಾಬಾ ಸಾಹೇಬ್ ಅವರೇ ವೇದಿಕೆ. ಯಾಕಂದರೆ ಯಾರೂ ಮನುಷ್ಯ ಬಂದು ಹೇಳ್ಕೊಟ್ಟಿಲ್ಲ ಈ ಥರ ಹಾಡಿ ಆ ಥರ ಹಾಡಿ. ಫಸ್ಟ್ ನಮ್ಮ ಗುರುಗಳು ಅಂದರೆ ನಮ್ಮ ತಾಯಿನೇ. ಆದಮೇಲೆ ಬಂದು ಆ ವೇದಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್, ಮಾದೇಶ್ವರ, ಸಿದ್ದಪ್ಪಾಜಿ ಇವರೇ ನನಗೆ ಗುರುಗಳು. ಯಾಕಂದರೆ ಅವ್ರಿಗೆ ನೋಡ್ಬಿಟ್ಟು ಆ ಹಾಡು ಕೇಳ್ಬಿಟ್ಟು ನಾನು ಕಲ್ತಿರೋದಲ್ವ. ಯಾರು ನನಗೆ ಬಂದು ಕೈ ಹಿಡ್ಕೊಂಡು ಬಾಪ ತಾಳ ಕಲಿಸ್ಕೊಡ್ತೀನಿ, ತಂಬೂರಿ ಕಲಿಸ್ಕೊಡ್ತೀನಿ, ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ನನಗೆ ಯಾರು ಹೇಳಿಲ್ಲ. ಅದನ್ನ ನೋಡ್ಬಿಟ್ಟು ಕಲ್ತಿರೋದು. ಅದಕ್ಕೆ ಅವರೇ ನನ್ನ ಸ್ವಂತ ಗುರುಗಳು. ಮುಸ್ಲಿಂ ಸಮುದಾಯದಲ್ಲಿ ಹುಟ್ಟಿ ಕನ್ನಡತನವನ್ನು ಮೈಗೂಡಿಸ್ಕೊಂಡು ಕನ್ನಡಿಗರ ಮನೆ ದೇವರುಗಳಾದಂತಹ ಮಾದಪ್ಪ, ಮಂಟೇಸ್ವಾಮಿ, ಸಿದ್ದಪ್ಪಾಜಿ, ನಂಜುಂಡೇಶ್ವರ, ಚಾಮುಂಡೇಶ್ವರಿ, ಹಲವಾರು ದೇವರ ಗೀತೆಗಳನ್ನು ಆಡಿ, ಹಲವಾರು ಹರಿಕಥೆಗಳನ್ನು ಮಾಡಿ ಖ್ಯಾತಿ ಹೊಂದಿರತಕ್ಕಂಥ ತಸ್ಮೀ ಬಾನುರವರೇ, ನಿಮ್ಮ ಒಂದು ಕಾಳಜಿ
ಕನ್ನಡದ ಮೇಲಿರ್ತಕ್ಕಂತಹ ಒಂದು ವಿಶ್ವಾಸ, ಪ್ರೀತಿಗೆ ನಾವು ಚಿರೋಣಿಯಾಗಿದ್ದೇವೆ. ಈ ಕಲಿಯುಗದ ದೇವತೆಗಳಾದಂತಹ ಮಾದಪ್ಪ, ಮಂಟೇಸ್ವಾಮಿ, ಸಿದ್ದಪ್ಪಾಜಿಯವರ ಬಗ್ಗೆನೂ ಕೂಡ ಅಪಾರವಾದಂತಹ ಗೌರವ, ಭಕ್ತಿಯನ್ನು ಹೊಂದಿದ್ರಿ. ಈ ಸಿದ್ದಪ್ಪಾಜಿಯವರ ಕುರಿತು ಒಂದು ಹಾಡನ್ನ ಹೇಳ್ಬೇಕು. ಖಂಡಿತ ಗುರುಗಳೇ. ದರ್ಗೆ ದೊಡ್ಡವರು ಮಂಟೇಸ್ವಾಮಿ ಪಡೆದಿರುವಂತಹ ಮಾರಳ್ಳಿ ಮುದ್ದಮ್ಮನ್ ಮಗನ ಪಡ್ಕೊಂಡು ಬಂದವರು ಇವರು ನಮ್ಮ ಘನನೀಲಿ ಸಿದ್ದಪ್ಪಾಜಿ, ಕೆಂಪಾಚೇರಿ ಮಗ ಘನನೀಲಿ ಸಿದ್ದಪ್ಪಾಜಿ. ಆದ್ಮೇಲೆ ಅವರು ದೇವರು ಆದ್ರು. ಬನ್ನಿ ಗುರುವೇ ಸಿದ್ದಪ್ಪಾಜಿ, ಬಾರಿ ಕಂಡಾಯ ತಮಿಗಳಲ್ಲಿ. ಬನ್ನಿ ಗುರುವೇ ಸಿದ್ದಪ್ಪಾಜಿ, ಬಾರಿ ಕಂಡಾಯ ತಮಿಗಳಲ್ಲಿ. ಏಕೋ ಸಿದ್ದಯ್ಯ ಕೋಪವು ನಮ್ಮಲ್ಲಿ, ದಯವಿಲ್ಲವೇ ನಿಮಗೆ ನಮ್ಮಲ್ಲಿ. ಏಕೋ ಸಿದ್ದಯ್ಯ ಕೋಪವು ನಮ್ಮಲ್ಲಿ, ದಯವಿಲ್ಲವೇ ನಿಮಗೆ ನಮ್ಮಲ್ಲಿ. ಈ ಬಡವನ ಮ್ಯಾಲೆ ದಯ ಇರಲಿ. ಬನ್ನಿ ಗುರುವೇ ಸಿದ್ದಪ್ಪಾಜಿ, ಬಾರಿ ಕಂಡಾಯ ತಮಿಗಳಲ್ಲಿ. ಚಂದ್ರಮಂಡಲ ಚೆನ್ನಾಗಿ ಉರಿವಾಗ, ಬಾರಿ ಕಂಡಾಯ ಬೀದಿಲಿ ಮೆರವಾಗ. ಚಂದ್ರಮಂಡಲ ಚೆನ್ನಾಗಿ ಉರಿವಾಗ, ಬಾರಿ ಕಂಡಾಯ ಬೀದಿಲಿ ಮೆರವಾಗ. ಸ್ವಾಮಿ ಬರ್ತವರೇ ಮಠದೊಳಗೆ, ಬನ್ನಿ ಗುರುವೇ ಸಿದ್ದಪ್ಪಾಜಿ, ಬಾರಿ ಕಂಡಾಯ ತಮಿಗಳಲ್ಲಿ. ಆನೆ ಮೇಲೆ ಅಮ್ಮಯ್ಯನವರು, ಕುದುರೆ ಮೇಲೆ ಸಿದ್ದಯ್ಯನವರು. ಆನೆ ಮೇಲೆ ಅಮ್ಮಯ್ಯನವರು, ಕುದುರೆ ಮೇಲೆ ಸಿದ್ದಯ್ಯನವರು. ಸ್ವಾಮಿ ಪಲ್ಲಕ್ಕಿ ಮ್ಯಾಲೆ ಪರಂ ಜ್ಯೋತಿ, ಬನ್ನಿ ಗುರುವೇ ಸಿದ್ದಪ್ಪಾಜಿ, ಬಾರಿ ಕಂಡಾಯ ತಮಿಗಳಲ್ಲಿ. ಬನ್ನಿ ಗುರುವೇ ಸಿದ್ದಪ್ಪಾಜಿ, ಬಾರಿ ಕಂಡಾಯ ತಮಿಗಳಲ್ಲಿ. ಬಾರಿ ಕಂಡಾಯ ತಮಿಗಳಲ್ಲಿ. ಅದ್ಭುತವಾದ ಗೀತೆಯನ್ನ ಅಂತಂದ್ರೆ ಸಿದ್ದಪ್ಪಾಜಿ ಬಗ್ಗೆ ಅದ್ಭುತವಾದಂಥ ಗೀತೆಯನ್ನು ಹಾಡಿದ್ರಿ. ನಿಮ್ಮ ಜಾನಪದ ಪ್ರಯಾಣ ಸುಖವಾಗಿರಲಿ. ಯಾಕೆಂತಂದ್ರೆ ನೀವು ಆಗಲೇ ಹೇಳಿದ್ರಿ, ಹಿಂದೂ ಧರ್ಮದ 360 ಅಂದರೆ ಕೋಟ್ಯಾಂತರ ದೇವರುಗಳಿದೆ. ಆದರೆ ಕನ್ನಡ ಅಂದರೆ ಕರ್ನಾಟಕದ ದೇವಾನುದೇವತೆಗಳ ಯಾವ ದೇವತೆಯ ಹಾಡನ್ನ ಹೇಳಿದ್ರು ಕೂಡ ನಾನು ಈಗಲೇ ಆಡ್ತೀನಿ ಅನ್ನುವಂತಹ ಒಂದು, ಅಂದರೆ ನೀವು ಆ ಒಂದು ಜಾನಪದ ವಿಶ್ವವಿದ್ಯಾಲಯದಲ್ಲಿ ಕೂಡ ಆ ಒಂದು ರೀತಿ ಎಲ್ಲ ದೇವತೆಗಳ ಭಕ್ತಿಗೀತೆಗಳನ್ನ ಅರಿವು ಮೂಡಿಸ್ಕೊಂಡಿದ್ರೆ, ಅದು ಕರಗತ ಮಾಡ್ಕೊಂಡಿದ್ರೆ ಅಂತ ಇದರಲ್ಲಿ ಅರ್ಥ ಆಗ್ತದೆ. ನೀವು ಈ ಜಾನಪದ ಗೀತೆಗಳ ಜೊತೆ ದೇವರ ಭಕ್ತಿ ನಾಮಗಳ ಜೊತೆ ಹರಿಕಥೆಗಳನ್ನು ಮಾಡ್ತಾರೆ. ಬೆಂಗಳೂರು ಸುತ್ತಮುತ್ತಲ ಪ್ರದೇಶಗಳಿಗೆ ಹೋಗಿ ಅಂತಲೂ ಕೇಳ್ಪಟ್ಟಿದ್ದೀವಿ. ಆ ಹರಿಕಥೆ ಅಂದರೆ ಒಂದು ಹರಿಕಥೆಯ ಒಂದು ತುಣುಕನ್ನ ನೀವು ನಮ್ಮ ಪ್ರೇಕ್ಷಕರಿಗೆ ನೀಡಬೇಕು. ಘನನೀಲಿ ಸಿದ್ದಪ್ಪಾಜಿ ಹರಿಕಥೆನಲ್ಲಿ ಸಣ್ಣದು ಒಂದು ಚರಣ ಅಥವಾ ಹರಿಕಥೆದು ಒಂದು ಭಾಗ ಹೇಳ್ತೀವಿ. ಆಡಿದವರ ಮನವಾ ಬಲ್ಲೆ, ನೀಡಿದವರ ನಿಜವಾ ಬಲ್ಲೆ. ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಟೇದ ಲಿಂಗಯ್ಯ ದಯ ಮಾಡೋ. ಮಡಿಕೇರಿ ತಾಲೂಕು ಮಡಿಕೇರಿ ತಾಲೂಕು ಅರಳೆ ಹಂಪಾಪುರ ನಿರಳಿ ಸಾಲಿ ಗ್ರಾಮ
ನದಿಯ ಪಕ್ಕದವರೆಗೆ ಕಪ್ಪಡಿ ಕೈಲಾಸ ನಡುಗಡಿರ ಚಪ್ಪಾಜಿ ಈರೇ ಚೆನ್ನಜಮ್ಮ ತೋಪಿನ ದೊಡ್ಡಮ್ಮ ಮಳವಳ್ಳಿ ಸ್ವಾಮಿಗಳು ಅಯ್ಯ ನಾವು ಕೂಗುವ ಕೂಗು ನಿಮ್ಮ ಪಾದಕ್ಕೆ ಅರಿವಾಗಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಟೇದ ಆ, ಓ ಜ್ಯೋತಿ ಲಿಂಗಯ್ಯ ಬನ್ನಿ. ಜಾನಪದ ಪಯಣವನ್ನು ಪ್ರಾರಂಭಿಸಿದ್ರಿ. ನಿಮಗೆ ರಾಜ್ಯದ ಜನಪ್ರಿಯ ಗಾಯಕರುಗಳಲ್ಲಿ ಯಾರು ಇಷ್ಟ? ಅವರ ಹಾಡುಗಳನ್ನ ಯಾವ ಇಷ್ಟಪಡ್ತೀರಿ? ಎಸ್ ಜಾನಕಿ ಅಮ್ಮ, ಛಾಯಾ ಮೇಡಮ್, ಎಸ್ ಬಿ ಬಾಲಸುಬ್ರಹ್ಮಣ್ಯಂ, ಇಷ್ಟು ಜನಗೆ ಇಷ್ಟಪಡ್ತೀನಿ. ಹಿಂದಿನಲ್ಲಿ ಅಂದರೆ ನಾನು ಮೊಹಮ್ಮದ್ ರಫಿ ಮತ್ತು ಲತಾ ಮಂಗೇಶ್ಕರ್ಗೆ ತುಂಬ ಇಷ್ಟ. ಅವರ ಗೀತೆಗಳೇ ಬೇರೆ. ಜಾನಪದ ಹಾಡುಗಳು, ಜಾನಪದ ಗಾಯಕರಲ್ಲಿ ಯಾರನ್ನ ಇಷ್ಟಪಡ್ತೀರಿ? ಅವ್ರು ಯಾವ ಹಾಡು ಇಷ್ಟ ಆಯ್ತು ನಿಮಗೆ? ಬಾನಂದೂರ್ ಕೆಂಪಯ್ಯ ಸರ್ ಮತ್ತು ಅಕ್ಕಿರಿ ತಿಮ್ರಸ್ ಸರ್. ಜನಪ್ರಿಯ ಗಾಯಕರಾದಂತಹ, ರಾಜ್ಯ ಮಟ್ಟದ ಗಾಯಕರು, ರಾಷ್ಟ್ರೀಯ ಮಟ್ಟದ ಗಾಯಕರಾದಂತಹ ಬಾನಂದೂರ್ ಕೆಂಪಯ್ಯನವರು, ನಮ್ಮ ಅಪ್ಕೆರೆ ತಿಮ್ಮರಾಜರವರ ಹಾಡುಗಳಲ್ಲಿ ಯಾವುದು ಇಷ್ಟ ಇರ್ತದೆ ನಿಮಗೆ? ನನಗೆ ಅಬ್ಗೆರೆ ತಿಮ್ರಸ್ ಸರ್ ಹಾಡುಗಳಲ್ಲಿ ನನಗೆ ತಿಂಗಾಳು ಮುಳುಗಿದವ ಹಾಡೋರಲ್ಲ ತುಂಬ ಇಷ್ಟ. ಆ ತಿಂಗಾಳು ಮುಳುಗಿದವು ಅನ್ನೋದ ಒಂದು ಹಾಡು ಹೇಳ್ತೀರಾ? ಚಾಮುಂಡೇಶ್ವರಿ ಪಾದಕ್ಕೆ ಶರಣು ಅಂತ ಹೇಳ್ತಾ, ತಿಂಗಾಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ. ಆದರೆ ನಮ್ಮ ಅಕ್ಕೆರೆ ತಿಮ್ಮರಸ್ ಸರ್ ಅಂತ ಮಹಾನ್ ಕಲಾವಿದರು, ಅವರು ತಾಯಿ ಚೌಡೇಶ್ವರಿ ಮೇಲೆ ಹಾಡವ್ರೆ. ನಾನು ಅದೇ ಸ್ವಲ್ಪ ಅಲ್ಲಿ ದೇವ್ರ ಹೆಸರು ಚೇಂಜ್ ಮಾಡಿಬಿಟ್ಟು ಚಾಮುಂಡೇಶ್ವರಿ ಮೇಲೆ ಪ್ರಸ್ತುತ ಮಾಡ್ತೀನಿ. ತಿಂಗಾಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ. ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ. ತಿಂಗಾಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ. ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ. ಮೈಕಾತಿ ಚಾಮುಂಡಿ ಮಂಡೇಲಿ ಮದರೀರಿ, ಮೈಕಾತಿ ಚಾಮುಂಡಿ ಮಂಡೇಲಿ ಮದರೀರಿ, ಬೆಟ್ಟದ ಮೇಲೆ ಏಳೆಗಾರಿ ಬಾಳೆ ಬಾಗಿದವೋ. ಮೈಸೂರಿಂದಾಚೆ ಬೆಟ್ಟದಲ್ಲಿ ಬಾಳೆ ಬಾಗಿದವೋ. ಮೈಸೂರಿಂದಾಚೆ ಚಾಮುಂಡಿ ಬೆಟ್ಟದಲ್ಲಿ, ಮೈಸೂರಿಂದಾಚೆ ಚಾಮುಂಡಿ ಬೆಟ್ಟದಲ್ಲಿ ಹೂಕಂಡು ಮಂಡೆ ಅಲಿವದುವರು ಬಾಳೆ ಬಾಗಿದವೋ. ಹೂಕಂಡು ಮೇಲೆ ಅಲಿವದುವರು ಬಾಳೆ ಬಾಗಿದವೋ. ತಿಂಗಾಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ. ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ. ತಿಂಗಾಳು ಮುಳುಗಿದವೋ ಬಾಳೆ ಬಾಗಿದವೋ. ಅದ್ಭುತ. ಬೊಂಬೆಗಳ ತಯಾರಿಕೆಯಲ್ಲಿ, ಬೊಂಬೆಗಳ ಪ್ರಸಿದ್ಧಿಗೆ ಕರ್ನಾಟಕ ರಾಜ್ಯ ಎಷ್ಟು ಪ್ರಸಿದ್ಧಿಯಿಂದ, ಕರ್ನಾಟಕ ರಾಜ್ಯದಲ್ಲಿ ಚನ್ನಪಟ್ಟಣ ವಿಶೇಷವಾದ ಸ್ಥಾನವನ್ನು ಪಡೆದಿದೆ. ಅದರಲ್ಲೂ ವಿಶ್ವದಲ್ಲೂ ಕೂಡ ವಿಶ್ವದ ಭೂಪಟದಲ್ಲೂ ಕೂಡ ಬೊಂಬೆ ನಗರಿ ಚನ್ನಪಟ್ಟಣ
ವಿಶೇಷವಾದಂತಹ ಸ್ಥಾನ ಪಡೆದಿದೆ. ಅದರಲ್ಲೂ ಕೂಡ ಜಾನಪದ ಕಣಜ ಕಲೆಗಳ ತವರೂರು ಅನ್ನುವಂಥ ನಿಟ್ಟಿನಲ್ಲಿ ಗುರುತಿಸಿಕೊಂಡಿದೆ. ಅದರಲ್ಲೂ ಕೂಡ ಒಂದು ವಿಶೇಷವಾದಂತಹ ಪ್ರಯೋಗದ ಮುಖಾಂತರ ಮುಸ್ಲಿಂ ಸಮುದಾಯದ ಹೆಣ್ಣು ಮಗಳು ಜಾನಪದ ಗೀತೆಯಲ್ಲಿ ಆ ಒಂದು ಪ್ರಚಲಿತಕ್ಕೆ ಬಂದು ಖ್ಯಾತ ಗಾಯಕಿ ಆಗ್ತಾ ಇರೋದು ಕೂಡ ಹೆಮ್ಮೆಯ ವಿಚಾರ. ತಸ್ಮಿಯಾ ಬಾನ್ರವರು ಅಪರೂಪದ ಕಲಾವಿದರು ಅಂತ ಹೇಳಿದ್ರೆ ತಪ್ಪಲಾಗಿರೋದು. ಯಾಕೆಂತಂದರೆ ಸಂಗ್ರಾಮ ಟಿವಿಯ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮಲ್ಲಿರ್ತಕ್ಕಂತಹ ಕಲೆಗಳಲ್ಲಿ ಕೇವಲ ಒಂದು ಸ್ವಲ್ಪ ತುಣುಕನ್ನು ಆಡಿದ್ದಾರೆ. ಅಂದರೆ ಅಪಾರವಾದಂತಹ ಕಲೆಯನ್ನು ಒದ್ದು ಮುಳುಗಕ್ಕಂತಹ ತಸ್ಮಿಯಾ ಬಾನ್ರವರ ಬಗ್ಗೆ ಎಷ್ಟು ಪ್ರಶಂಸೆ ಮಾಡೋದು ಸಾಲದು. ಇಂಥ ಕಲಾವಿದರಿಗೆ ಸರ್ಕಾರ ಸಮಾಜ ಕೂಡ ಸಹಾಯ ಸಹಕಾರ ಮಾಡುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖಗೊಳ್ಬೇಕು. ಯಾಕೆಂತಂದರೆ ಇವರಿಗೆ ಕಡು ಬಡತನದಲ್ಲಿ ಹುಟ್ಟಿ ಬೆಳೆದು ತನ್ನ ತಾಯಿ ತಂದೆಯನ್ನು ಕಳ್ಕೊಂಡು ತನ್ನ ಚಿಕ್ಕಪ್ಪ ಚಿಕ್ಕಮ್ಮನ ಮನೆಯಲ್ಲಿ ಇದ್ಕೊಂಡು ಕಷ್ಟದ ಜೀವನ ಮಾಡ್ತಾ ಇರ್ತಕ್ಕಂತಹ ಈ ಒಂದು ದೇಶೀಯ ಅಪ್ಪಟ ಕನ್ನಡದ ಕಲಾವಿದೆಗೆ ಪ್ರೋತ್ಸಾಹ ಅಗತ್ಯವಾಗಿದೆ. ಇಂತಹ ಕಲಾವಿದೆಯ ಸಂದರ್ಶನ ಮಾಡ್ತಕ್ಕಂತಹ ನಮ್ಮ ಸಂಗ್ರಾಮ ಟಿವಿಗೂ ನಮ್ಮ ಸಂಗ್ರಾಮ ಟಿವಿ ಒಂದು ವಿಶೇಷ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತಸ್ಮಿಯಾ ಬಾನ್ರವರೇ, ಕೊನೆಯದಾಗಿ ಸಂಗ್ರಾಮ ಟಿವಿಯ ವೀಕ್ಷಕರಿಗೆ ನಿಮ್ಮ ಕಲೆಯ ಬಗ್ಗೆ, ಕನ್ನಡ ನಾಡಿನ ಕಲೆಯ ಬಗ್ಗೆ, ಕನ್ನಡ ನಾಡಿನ ದೇವರುಗಳ ಬಗ್ಗೆ ಒಂದು ಸಂದೇಶವನ್ನು ಏನು ನೀಡ್ತೀರಿ? ನನ್ನ ಹಾಡು ಕೇಳ್ಬಿಟ್ಟು ಇಷ್ಟಪಡೀರಿ. ಯಾಕಂದರೆ ಗುರು ಇಲ್ಲದೆ ವಿದ್ಯೆ ಅಂತಾರೆ. ಆದರೆ ನನಗೆ ಆ ವೇದಿಕೆ, ಆ ಮಹದೇಶ್ವರ, ಸಿದ್ದಪ್ಪಾಜಿ, ಮಂಟೇಲಿಂಗಯ್ಯ, ಬಾಬಾ ಸಾಹೇಬೇ ನಮ್ಮ ಗುರುಗಳು. ಯಾಕಂದರೆ ಅವ್ರಿಗೆ ನೋಡ್ಬಿಟ್ಟು ಕಲ್ತಿರೋದು ಅಂತ ಮೊದಲೇ ಹೇಳಿದ್ದೀನಿ. ನನ್ನ ಹಾಡು ಕೇಳ್ಬಿಟ್ಟು ತುಂಬ ಸಪೋರ್ಟ್ ಮಾಡಿ, ಖುಷಿ ಪಡಿ, ಜೊತೆಗೆ ನಮ್ಮಂತಹ ಬಡ ಕಲಾವಿದರಿಗೆ ಸಪೋರ್ಟ್ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಇಲ್ಲಿವರೆಗೆ ನಮ್ಮ ಜೊತೆಲಿದ್ದಂತಹ ಜನಪ್ರಿಯ ಜಾನಪದ ಕಲಾವಿದರಂತಹ ತಸ್ಮಿಯಾ ಬಾನ್ರವರಿಗೆ ಸಂಗ್ರಾಮ ಟಿವಿಯ ಕಾರ್ಯಕ್ರಮಕ್ಕೆ ಬಂದು ವಿಶೇಷವಾದಂತಹ ಗೀತೆಗಳನ್ನ ಆಡಿ ವಂದಿಸಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಹಾಗೂ ಸಂಗ್ರಾಮ ಟಿವಿಯ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸೋಣ. ನಮಸ್ಕಾರ.